ಎಲ್ಲವನ್ನು ಕೂಡ ತಲೆಕೆಳಗು ಮಾಡಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತೇಳಿ ಶರ ಬರೆಯಲಾಗಿತ್ತು, ಬಂದೇ ಬರುತ್ತೆ ಅಂತೇಳಿ ಎಕ್ಸಿಟ್ ಪೋಲ್ ಹೇಳಿತ್ತು. ಆದರೆ ಎಲ್ಲವೂ ಅದಲು ಬದಲಾಗಿದೆ. ಜನಸಾಮಾನ್ಯರು ಮತದಾರ ಪ್ರಭುಗಳು ಏನು ತೀರ್ಮಾನ ಕೈಗೊಳ್ತಾರೆ ಅದನ್ನು ಯಾವನಿಗೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. 90 ಕ್ಷೇತ್ರಗಳ ಪೈಕಿ 50 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿ ಅಥವಾ ಮುನ್ನಡೆ ಕಾಯ್ದುಕೊಳ್ಳುವ ಮೂಲಕ ಬಿಜೆಪಿ 3ನೇ ಬಾರಿಗೆ ಅಲ್ಲಿ ಅಧಿಕಾರವೇರೋದು ಪಕ್ಕಾ ಆಗಿದೆ. ನಯಾಬ್ ಸೈನಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವುದು ಪಕ್ಕಾ ಆಗಿದೆ. ಎಲ್ಲ ಚುನಾವಣೋತ್ತರ ಸಮೀಕ್ಷೆ ಉಲ್ಟಾ ಪಲ್ಟಾ ತೆಗೆದು ಗುಂಡಿಗೆ ಬಿಸಾಕ್ಬಿಟ್ಟಿದ್ದಾರೆ ಮತದಾರರು. ಯಾವೆಲ್ಲ ರೀತಿಯಲ್ಲಿ ಆಡಳಿತ ವಿರೋಧಿ ಅಲೆ ಇದ್ದರೂ ಕೂಡ ಹರಿಯಾಣದಲ್ಲಿ ಬೀಗಿ ಗೆದ್ದಿದೆ ಕೇಸರಿ ಪಡೆ. ಮತ್ತೊಂದು ಕಡೆ ಈಗ ನೀವು ನೋಡ್ತಾ ಇರುವಂಥದ್ದು ಜಮ್ಮು ಕಾಶ್ಮೀರದ ಫಲಿತಾಂಶದ ನಂತರದ ಅಲ್ಲಿಯ ರಿಯಾಕ್ಷನ್. ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಫಾರೂಕ್ ಅಬ್ದುಲ್ಲಾ ನೇತೃತ್ವದ ಅವರ ಪುತ್ರ ನೇತೃತ್ವದ ನ್ಯಾಷನಲ್ ಕಾನ್ಫರೆನ್ಸ್ 41 ಸೀಟುಗಳನ್ನು ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನು 4 ಇದ್ದರೆ ಅವರೇ ಯಾರದ್ದು ಹಂಗಿಲ್ಲದೆ ಸರ್ಕಾರ ರಚನೆ ಮಾಡ್ಬೋದಾಗಿತ್ತು. ಆದರೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಡುವೆ ಒಂದು ರೀತಿಯಲ್ಲಿ ಮೈತ್ರಿ ಇತ್ತು. ಮೈತ್ರಿಯ ಜೊತೆಗೆ ಕೆಲವು ಕಡೆಗಳಲ್ಲಿ ಎರಡೂ ಪಕ್ಷದ ಅಭ್ಯರ್ಥಿಗಳನ್ನು ಕೂಡ ಹಾಕಿದ್ರು. ಅದೊಂದು ವೆರಿ ಇಂಟ್ರೆಸ್ಟಿಂಗ್. ಅದು ಕೂಡ ಒಂದು ರೀತಿಯಲ್ಲಿ ತಂತ್ರಗಾರಿಕೆ. ಇಲ್ಲಿ ನೋಡಿ ಹರಿಯಾಣದಲ್ಲಿ ಯಪ್ಪ ಬೆಳ್ಳಂಬೆಳಗ್ಗೆ ಇಡೀ ಕಾಂಗ್ರೆಸ್ಸು ಸಂಭ್ರಮ. ಫುಲ್ ಸ್ವೀಟ್ ಹಂಚಿದ್ದೇನು ಅಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಬಿರಿಯಾನಿ, ಚಿತ್ರಾನ್ನ ಅಲ್ಲಿ ಮಾಡಲ್ಲಲ್ಲ. ಓಕೆ, ಕೇಸರಿ ಬಾತ್ ಏನೆಲ್ಲ ಮಾಡ್ತಾರೋ ಆ ಕಡೆ ಎಲ್ಲ ಮಾಡಿದ್ದಾರೆ. ಮಾಡಿಬಿಟ್ಟು ಈಗ ತಿನ್ನೋಕೆ ಜನ ಇಲ್ಲದಂಗೆ ಆಗ್ಬಿಟ್ಟಿದೆ. ಈ ಕಡೆ ನೋಡಿದರೆ 11 ಗಂಟೆ ನಂತರ BJP ಆಫೀಸಲ್ಲಿ ಶುರುವಾಗಿದೆ ಬಿರಿಯಾನಿ, ವೆಜ್ ಬಿರಿಯಾನಿ. ಕಾಂಗ್ರೆಸ್ ಆಫೀಸಲ್ಲಿ ಮಾಡಿಟ್ಟಿದ್ದಾರೆ, ತಿನ್ನೋಕ್ಕೆ ಜನ ಇಲ್ಲ. ಇಲ್ಲಿ ಮಾಡಿರಲಿಲ್ಲ, ಆಮೇಲೆ ಬಂದಾಗ ಗೊತ್ತಾಯ್ತು ಬಂದಿದೆ ಅಂತಂದ್ಬಿಟ್ಟು BJPಯಲ್ಲಿ ಫುಲ್ ಝೂಮು. ಪಾಪ DK ಶಿವಕುಮಾರ್ ಹೇಳೇ ಬಿಟ್ಟಿದ್ರು, ನೋಡಿ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ, ಕಾಂಗ್ರೆಸ್ ಗೆದ್ದಿದೆ ಅಂತ. ಹಾಗಂತ ರಿಸಲ್ಟ್ ಆ ಥರ ಇತ್ತು. ನಾವು ಕೂಡ ಅದನ್ನೇ ನಿಮ್ಗೆ ತೋರಿಸಿದ್ವಿ. ಈಗ ನೋಡಿದರೆ ಕಂಪ್ಲೀಟ್ ಈ ದೋಸೆ ಕೌಚ ಹಾಕಿದಂಗೆ ಮತದಾರ ಪ್ರಭುಗಳು BJPಯನ್ನು ಮತ್ತೆ ಗೆಲ್ಲಿಸಿದ್ದಾರೆ. ಕಾಂಗ್ರೆಸ್ಸನ್ನು ಸೋಲಿನ ದಡಕ್ಕೆ ಮತ್ತೆ ನುಗ್ಗಿದ್ದಾರೆ. 34 ಇನ್ನು ಮತ್ತೆ 46 ಹತ್ತಿರ ಬರೋದು ಕೂಡ ಅಷ್ಟು ಸುಲಭ ಅಲ್ಲ. ಇನ್ನೂ ರೌಂಡ್ಸ್ ಬಾಕಿ ಇರೋದ್ರಿಂದ 5 ರಿಂದ 6 ರೌಂಡ್ಸ್ ಬಾಕಿ ಇರೋದ್ರಿಂದ ಏನ್ ಬೇಕಾದ್ರೂ ಆಗಬಹುದು. ಆದ್ರೆ ಈಗ ಸದ್ಯಕ್ಕಿರೋದನ್ನ ನಾವು ಹೇಳ್ಬೇಕಲ್ಲ ಹಿಂಗಿದೆ ಅಂತ ಹೇಳಿ. ಬೆಳಗ್ಗೆ ನಾವು ಅನ್ಕೊಂಡ್ವಿ ಕಾಂಗ್ರೆಸ್ ಅಂತ. ಹೌದೌದು. ಆಮೇಲೆ ಅಲ್ಲಿ GC ಚಂದ್ರಶೇಖರ್ ಇವರೆಲ್ಲ ತುಂಬಾ ಮಾತಾಡಿದ್ರು. ಆದ್ರೆ ಅದೇ ಮತದಾರ ಪ್ರಭುಗಳು ಅಂದ್ರೆ ಪ್ರಜಾಪ್ರಭುತ್ವದ ಶಕ್ತಿ ಅದು. ನೀವು ನೋಡಿ, ಒಬ್ಬ BJPಯವನಾಗಿದ್ರೆ BJPಗೆ ಓಟ್ ಹಾಕ್ತಾನೆ, ಕಾಂಗ್ರೆಸ್ನವಾಗಿದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ತಾನೆ ಅನ್ನೋದು ಶುದ್ಧ ಸುಳ್ಳು. ಕಾಂಗ್ರೆಸ್ಗೆ ಹಾಕೋನೊಂದು ಕೆಲವು ಪರ್ಸೆಂಟ್ ಇರುತ್ತೆ, BJPಗೆ ಹಾಕೋನು ಕೆಲವು ಪರ್ಸೆಂಟ್ ಇರುತ್ತೆ. ಆದರೆ ಅವನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ಮಾಡಿಬಿಟ್ಟು ಓಟ್ ಹಾಕ್ತಾನೆ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇರುತ್ತೆ. ಓಕೆ, ನಾಗೇಂದ್ರ ಬಾಬು ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಮಾಧ್ಯಮಗಳು ಹೆಂಗಿರುತ್ತೆ ಅಂತಂದರೆ, ಸಾಧಾರಣವಾಗಿ ಮಾಧ್ಯಮಗಳಿಗೆ ಈ ಥರ ರಿಸಲ್ಟ್ ಬಂದಾಗ ಒಂಥರ ಹುರುಪು ಬೇರೆ ಇರ್ತದೆ. ಬೆಳಗ್ಗೆ ಒಂದಿತ್ತು, ಅಲ್ಲಿ ತನಕ ವೀಕ್ಷಕರು ನೋಡ್ತಾ ಇರ್ತಾರೆ, ಕುತೂಹಲ ಜಾಸ್ತಿ. ಬೆಳಗ್ಗೆಯಿಂದ ಕಾಂಗ್ರೆಸ್ ಅವರು ಜಾಸ್ತಿ ನೋಡಿರ್ತಾರೆ, ನಮ್ಮ ಪಕ್ಷದ ಬಂತು ಅಂತೇಳಿ. ಆಮೇಲೆ ಸ್ವಲ್ಪ ಕಡಿಮೆ ಆದಾಗ BJP ಅವರು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕಾಂಗ್ರೆಸ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಬೆಳಗ್ಗೆ ಗೆದ್ದೇ ಬಿಡ್ತು ಹರಿಯಾಣ ಅಂತೇಳಿ. ಈಗ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ ಕಾಂಗ್ರೆಸ್ ವಾಟ್ಸಪ್ ಗ್ರೂಪ್. ಈಗ BJP ಗ್ರೂಪ್ ನಾವು ಗೆದ್ದು ಬಿಟ್ಟಿವಿ ಅಂತೇಳಿ. ಒಂದು ಕಡೆ ಹರಿಯಾಣ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರ. ಲೇಟೆಸ್ಟ್ ಅಪ್ಡೇಟ್ ಏನು?
ಜಯಪ್ರಕಾಶ್ ಶೆಟ್ಟಿ ನೋಡಿ, ಈಗ ನಾವು ಈ ಕ್ಷಣದ ಟ್ರೆಂಡನ್ನು ಗಮನಿಸ್ತಾ ಇದ್ರೆ ಹರಿಯಾಣದಲ್ಲಿ BJP ಹಾಫ್ ಸೆಂಚುರಿ ಬಾರಿಸಿ ಈಗ ಮುನ್ನುಗ್ತಾ ಇದೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಮುನ್ನುಗ್ತಾ ಇರೋದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಈ ಬಾರಿಯ ಚುನಾವಣೋತ್ತರ ಅಂದರೆ ಎಕ್ಸಿಟ್ ಪೋಲ್ನ ರಿಸಲ್ಟ್ ಮತ್ತೊಮ್ಮೆ ಉಲ್ಟಾ ಹೊಡೆಯುತ್ತೆ ಅನ್ನುವ ಚರ್ಚೆಗಳು ಶುರುವಾಗ್ತದೆ. ಎಲ್ಲವನ್ನು ಕೂಡ ತಲೆ ಕೆಳಗು ಮಾಡಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತೇಳಿ ಶರ ಬರೆಯಲಾಗಿತ್ತು, ಬಂದೇ ಬರುತ್ತೆ ಅಂತೇಳಿ ಎಕ್ಸಿಟ್ ಪೋಲ್ ಹೇಳಿತ್ತು. ಆದರೆ ಎಲ್ಲವೂ ಅದಲು ಬದಲಾಗಿದೆ. ಜನಸಾಮಾನ್ಯರು ಮತದಾರ ಪ್ರಭುಗಳು ಏನು ತೀರ್ಮಾನ ಕೈಗೊಳ್ತಾರೆ ಅದನ್ನು ಯಾವನಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. 90 ಕ್ಷೇತ್ರಗಳ ಪೈಕಿ 50 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿ ಅಥವಾ ಮುನ್ನಡೆ ಕಾಯ್ದುಕೊಳ್ಳುವ ಮೂಲಕ BJP 3ನೇ ಬಾರಿಗೆ ಅಲ್ಲಿ ಅಧಿಕಾರವೇರೋದು ಪಕ್ಕಾ ಆಗಿದೆ. ನಯಾಬ್ ಸೈನಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವುದು ಪಕ್ಕಾ ಆಗಿದೆ. ಎಲ್ಲ ಚುನಾವಣೋತ್ತರ ಸಮೀಕ್ಷೆ ಉಲ್ಟಾ ಪಲ್ಟಾ ತೆಗೆದು ಗುಂಡಿಗೆ ಬಿಸಾಕ್ಬಿಟ್ಟಿದ್ದಾರೆ ಮತದಾರರು. ಯಾವೆಲ್ಲ ರೀತಿಯಲ್ಲಿ ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಹರಿಯಾಣದಲ್ಲಿ ಬೀಗಿ ಗೆದ್ದಿದೆ ಕೇಸರಿ ಪಡೆ. ಮತ್ತೊಂದು ಕಡೆ ಈಗ ನೀವು ನೋಡ್ತಾ ಇರುವಂಥದ್ದು ಜಮ್ಮು ಕಾಶ್ಮೀರದ ಫಲಿತಾಂಶದ ನಂತರದ ಅಲ್ಲಿಯ ರಿಯಾಕ್ಷನ್. ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಫಾರೂಕ್ ಅಬ್ದುಲ್ಲಾ ನೇತೃತ್ವದ ಅವರ ಪುತ್ರ ನೇತೃತ್ವದ ನ್ಯಾಷನಲ್ ಕಾನ್ಫರೆನ್ಸ್ 41 ಸೀಟುಗಳನ್ನು ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನು 4 ಇದ್ದರೆ ಅವರೇ ಯಾರದ್ದು ಹಂಗಿಲ್ಲದೆ ಸರ್ಕಾರ ರಚನೆ ಮಾಡಬಹುದಾಗಿತ್ತು. ಆದರೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಡುವೆ ಒಂದು ರೀತಿಯಲ್ಲಿ ಮೈತ್ರಿ ಇತ್ತು. ಮೈತ್ರಿಯ ಜೊತೆಗೆ ಕೆಲವು ಕಡೆಗಳಲ್ಲಿ ಎರಡೂ ಪಕ್ಷದ ಅಭ್ಯರ್ಥಿಗಳನ್ನು ಕೂಡ ಹಾಕಿದ್ರು. ಅದೊಂದು ವೆರಿ ಇಂಟ್ರೆಸ್ಟಿಂಗ್. ಅದು ಕೂಡ ಒಂದು ರೀತಿಯಲ್ಲಿ ತಂತ್ರಗಾರಿಕೆ. ಇಲ್ಲಿ ನೋಡಿ ಹರಿಯಾಣದಲ್ಲಿ ಯಪ್ಪ ಬೆಳ್ಳಂಬೆಳಗ್ಗೆ ಇಡೀ ಕಾಂಗ್ರೆಸ್ಸು ಸಂಭ್ರಮ. ಫುಲ್ ಸ್ವೀಟ್ ಹಂಚಿದ್ದೇನೋ ಅಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ. ಬಿರಿಯಾನಿ, ಚಿತ್ರಾನ್ನ ಅಲ್ಲಿ ಮಾಡಲ್ಲಲ್ಲ. ಓಕೆ, ಕೇಸರಿ ಬಾತ್ ಏನೆಲ್ಲ ಮಾಡ್ತಾರೋ ಆ ಕಡೆ ಎಲ್ಲ ಮಾಡಿದ್ದಾರೆ. ಮಾಡಿಬಿಟ್ಟು ಈಗ ತಿನ್ನೋಕೆ ಜನ ಇಲ್ಲದಂಗೆ ಆಗ್ಬಿಟ್ಟಿದೆ. ಈ ಕಡೆ ನೋಡಿದರೆ 11 ಗಂಟೆ ನಂತರ BJP ಆಫೀಸಲ್ಲಿ ಶುರುವಾಗಿದೆ ಬಿರಿಯಾನಿ, ವೆಜ್ ಬಿರಿಯಾನಿ. ಕಾಂಗ್ರೆಸ್ ಆಫೀಸಲ್ಲಿ ಮಾಡಿಟ್ಟಿದ್ದಾರೆ, ತಿನ್ನೋಕ್ಕೆ ಜನ ಇಲ್ಲ. ಇಲ್ಲಿ ಮಾಡಿರಲಿಲ್ಲ, ಆಮೇಲೆ ಬಂದಾಗ ಗೊತ್ತಾಯ್ತು ಬಂದಿದೆ ಅಂತಂದ್ಬಿಟ್ಟು BJPಯಲ್ಲಿ ಫುಲ್ ಝೂಮು. ಪಾಪ DK ಶಿವಕುಮಾರ್ ಹೇಳೇ ಬಿಟ್ಟಿದ್ರು ನೋಡಿ, ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ, ಕಾಂಗ್ರೆಸ್ ಗೆದ್ದಿದೆ ಅಂತ. ಹಾಗಂತ ರಿಸಲ್ಟ್ ಆ ಥರ ಇತ್ತು. ನಾವು ಕೂಡ ಅದನ್ನೇ ನಿಮ್ಗೆ ತೋರಿಸಿದ್ವಿ. ಈಗ ನೋಡಿದರೆ ಕಂಪ್ಲೀಟ್ ಈ ದೋಸೆ ಕವಚ ಹಾಕಿದಂಗೆ ಮತದಾರ ಪ್ರಭುಗಳು BJPಯನ್ನು ಮತ್ತೆ ಗೆಲ್ಲಿಸಿದ್ದಾರೆ. ಕಾಂಗ್ರೆಸ್ಸನ್ನು ಸೋಲಿನ ದಡಕ್ಕೆ ಮತ್ತೆ ನುಗ್ಗಿದ್ದಾರೆ. 34. ಇನ್ನು ಮತ್ತೆ 46 ಹತ್ತಿರ ಬರೋದು ಕೂಡ ಅಷ್ಟು ಸುಲಭ ಅಲ್ಲ. ಇನ್ನೂ ರೌಂಡ್ಸ್ ಬಾಕಿ ಇರೋದ್ರಿಂದ 5ರಿಂದ 6 ರೌಂಡ್ಸ್ ಬಾಕಿ ಇರೋದ್ರಿಂದ ಏನ್ ಬೇಕಾದ್ರೂ ಆಗಬಹುದು. ಆದ್ರೆ ಈಗ ಸದ್ಯಕ್ಕಿರೋದನ್ನ ನಾವು ಹೇಳ್ಬೇಕಲ್ಲ ಹಿಂಗಿದೆ ಅಂತ ಹೇಳಿ. ಬೆಳಗ್ಗೆ ನಾವು ಅನ್ಕೊಂಡ್ವಿ ಕಾಂಗ್ರೆಸ್ ಅಂತ. ಹೌದೌದು. ಆಮೇಲೆ ಅಲ್ಲಿ GC ಚಂದ್ರಶೇಖರ್ ಇವರೆಲ್ಲ ತುಂಬಾ ಮಾತಾಡಿದ್ರು. ಆದ್ರೆ ಅದೇ ಮತದಾರ ಪ್ರಭುಗಳು ಅಂದ್ರೆ ಪ್ರಜಾಪ್ರಭುತ್ವದ ಶಕ್ತಿ ಅದು. ನೀವು ನೋಡಿ, ಒಬ್ಬ BJPಯವನಾಗಿದ್ರೆ BJPಗೆ ಓಟ್ ಹಾಕ್ತಾನೆ, ಕಾಂಗ್ರೆಸ್ನವಾಗಿದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ತಾನೆ ಅನ್ನೋದು ಶುದ್ಧ ಸುಳ್ಳು. ಕಾಂಗ್ರೆಸ್ಗೆ ಹಾಕೋನೊಂದು ಕೆಲವು ಪರ್ಸೆಂಟ್ ಇರುತ್ತೆ, BJPಗೆ ಹಾಕೋನು ಕೆಲವು ಪರ್ಸೆಂಟ್ ಇರುತ್ತೆ. ಆದರೆ ಅವನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ಮಾಡಿಬಿಟ್ಟು ಓಟ್ ಹಾಕ್ತಾನೆ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇರುತ್ತೆ. ಓಕೆ, ನಾಗೇಂದ್ರ ಬಾಬು ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಮಾಧ್ಯಮಗಳು ಹೆಂಗಿರುತ್ತೆ ಅಂತಂದರೆ, ಸಾಧಾರಣವಾಗಿ ಮಾಧ್ಯಮಗಳಿಗೆ ಈ ಥರ ರಿಸಲ್ಟ್ ಬಂದಾಗ ಒಂಥರ ಹುರುಪು ಬೇರೆ ಇರ್ತದೆ. ಬೆಳಗ್ಗೆ ಒಂದಿತ್ತು, ಅಲ್ಲಿ ತನಕ ವೀಕ್ಷಕರು ನೋಡ್ತಾ ಇರ್ತಾರೆ, ಕುತೂಹಲ ಜಾಸ್ತಿ. ಬೆಳಗ್ಗೆಯಿಂದ ಕಾಂಗ್ರೆಸ್ ಅವರು ಜಾಸ್ತಿ ನೋಡಿರ್ತಾರೆ, ನಮ್ಮ ಪಕ್ಷದ ಬಂತು ಅಂತೇಳಿ. ಆಮೇಲೆ ಸ್ವಲ್ಪ ಕಡಿಮೆ ಆದಾಗ BJPಯವರು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ವಾಟ್ಸಪ್ ಗ್ರೂಪ್ಗಳಲ್ಲಿ, ಕಾಂಗ್ರೆಸ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಬೆಳಗ್ಗೆ ಗೆದ್ದೇ ಬಿಡ್ತು ಹರಿಯಾಣ ಅಂತೇಳಿ. ಈಗ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ ಕಾಂಗ್ರೆಸ್ ವಾಟ್ಸಪ್ ಗ್ರೂಪ್. ಈಗ BJP ಗ್ರೂಪ್ ನಾವು ಗೆದ್ದು ಬಿಟ್ಟಿವಿ ಅಂತೇಳಿ. ಒಂದು ಕಡೆ ಹರಿಯಾಣ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರ. ಲೇಟೆಸ್ಟ್ ಅಪ್ಡೇಟ್ ಏನು?
ಜಯಪ್ರಕಾಶ್ ಶೆಟ್ಟಿ ನೋಡಿ, ಈಗ ನಾವು ಈ ಕ್ಷಣದ ಟ್ರೆಂಡನ್ನು ಗಮನಿಸ್ತಾ ಇದ್ರೆ ಹರಿಯಾಣದಲ್ಲಿ ಬಿಜೆಪಿ ಹಾಫ್ ಸೆಂಚುರಿ ಬಾರಿಸಿ ಈಗ ಮುನ್ನುಗ್ತಾ ಇದೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಮುನ್ನುಗ್ತಾ ಇರೋದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಈ ಬಾರಿಯ ಚುನಾವಣೋತ್ತರ ಅಂದರೆ ಎಕ್ಸಿಟ್ ಪೋಲ್ನ ರಿಸಲ್ಟ್ ಮತ್ತೊಮ್ಮೆ ಉಲ್ಟಾ ಹೊಡೆಯುತ್ತೆ ಅನ್ನುವ